ಎನ್ಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ವಿಜಯಪುರ ಲೋಕಸಭಾ ಚುನಾವಣೆಯ 4ನೇ ಬಾರಿ ಭರ್ಜರಿ ಗೆಲುವನ್ನು ಸಾಧಿಸಿದಂತ ಅಭ್ಯರ್ಥಿಯಾದ ರಮೇಶ್ ಜಿಗಜಿಣಗಿ ಅವರಿಗೆ ಕಲಕೇರಿ ಗ್ರಾಮದ ಬಿಜೆಪಿಯ ಕಾರ್ಯಕರ್ತರು, ಜೆಡಿಎಸ್ ಕಾರ್ಯಕರ್ತರು ರಮೇಶ್ ಜಿಗಜಿಣಗಿ ಅವರಿಗೆ ಜೈಕಾರ ಹಾಕಿ ಮದ್ದು ಹಾರಿಸಿ ಎಲ್ಲಾ ಕಾರ್ಯಕರ್ತರಿಗೆ ಪೇಟ ಹಂಚಿ ವಿಜಯಪುರ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾದ ರಮೇಶ್ ಜಿಗಜಿಣಗಿ ಅವರಿಗೆ ಅಭಿನಂದನೆಗಳು ಸಲ್ಲಿಸಿ ಬಿಜೆಪಿಯ ಕಾರ್ಯಕರ್ತರು ಮಾತನಾಡಿದರು. ಜೆಡಿಎಸ್ ಕಾರ್ಯಕರ್ತರು ಮಾತನಾಡಿದರು. ರಮೇಶ್ ಜಿಗಜಿಣಗಿ ಅವರಿಗೆ ಗ್ರಾಮಸ್ಥರೆಲ್ಲರೂ ಸೇರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಅಪ್ಪು ದೇಸಾಯಿ, ಸುಧಾಕರ್ ಅಡಿಕಿ, ಆಕಾಶ್ ಭೋವಿ, ಹನುಮಂತ ವಡ್ಡ, ಯಲ್ಲಪ್ಪ ಹೊಸ್ಮನೆ, ಮಧುಕಣ್ಣ ಬೂದಿಹಾಳ್, ಸೋಮಶೇಖರ್ ಸಜ್ಜನ್, ರಮೇಶ್ ಹಿಂಡಿ, ಆನಂದ್ ಅಡಿಕಿ, ಪ್ರಕಾಶ್ ಎರನಾಳ್, ಗುರು ಕಡ್ಕೋಳ್, ವಿಶ್ವನಾಥ್ ಸಬರದ್, ಪ್ರವೀಣ್ ಜಲಶೆಟ್ಟಿ ಎಲ್ಲರೂ ಕಾರ್ಯಕರ್ತರು ಸೇರಿ ಅಭಿನಂದನೆಗಳನ್ನು ಸಲ್ಲಿಸಿ ಜಿಲ್ಲಾ ವರದಿಗಾರರು ಮಂಗೂಳ್ ಪಾಷಾ ಮನ್ಗೋಳಿ. बोलो भारत माता की, भारतीय जनता पक्ष के नरेंद्र मोदी ಅವರಿಗೆ ಬಿಜಾಪುರ ಜಿಲ್ಲೆ ಸಚಿವರಾಗಿ ಮತ್ತೆ ಹೆಚ್ಚಿನ ಕೆಲಸ ಮಾಡ್ಲಿ ಅಂತ ಹೇಳಿ ನಾವು ಅವರಿಗೆ ಜಿಗಜಿಣಗಿ ಸಾಹೇಬರಿಗೆ ಅವರಿಗೆ ವಿನಯಪೂರ್ವಕ ಕೇಳ್ತೀವಿ. ಮತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ನಮ್ಮ ವಿಜೇಂದ್ರ ಸಾಹೇಬರಿಗೆ ಅವರಿಗೆ ಒಂದು ಧನ್ಯವಾದ ಹೇಳಿ ಅವರೆಲ್ಲ ಇದು ಮಾಡೋದ್ರಿಂದ ಅವ್ರ ರಾಜ್ಯಾಧ್ಯಕ್ಷರಾಗಿಂದ ಎಲ್ಲ ಹೆಚ್ಚಿನ ಸೀಟವನ್ನು ಗೆಲ್ಲಿಸ್ಯಾರ. ಮತ್ತು ಅವ್ರ ಕ್ಷೇತ್ರದಾಗ ಅವ್ರಿಗೆ ಎಷ್ಟೋ ಮಂದಿ ಇದು ಮಾಡ್ತಿದ್ರು, ಅವ್ರು ಹೆಚ್ಚಿನ ಬಹುಮತದಾಗ ಬಂದದಕ್ಕೆ ಅವರಿಗೆ ನಾವು ಧನ್ಯವಾದ ಹೇಳಿ ನಮ್ಮ ಒಂದು 2 ಮಾತು ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. 2 ಲಕ್ಷದ ಮ್ಯಾಲ ಚಿಲ್ಲರ ಇಷ್ಟು ಆರಿಸಿ ಬಂದದಕ್ಕೆ ನಮಗೆ ತುಂಬಾ ಧನ್ಯವಾದ ಅಂತೇಳಿ ಅವ್ರಿಗೆ ಅಭಿನಂದನೆ ಹೇಳಕ್ಕ ನಾವು ನಮ್ಮ ರಾಜ್ಯದಾಗ ಒಬ್ಬ ಕೇಂದ್ರ ಸಚಿವರಾಗಿ ಮುಖ್ಯಮಂತ್ರಿ ಮತ್ತು ವಿಜಯ ಮೈತ್ರಿಕೂಟ ಸರ್ಕಾರ ರಚನೆ ಮಾಡೋದಕ್ಕೆ ನಮ್ಮ ಮಾಜಿ ಮುಖ್ಯಮಂತ್ರಿ ಅಂತ 2,75,000 ಲೀಡ್ನಲ್ಲಿ ಬಂದಂಥವ್ರು. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಕೃಷಿ ಇದಕ್ಕೆ ಭಾಳ ಇದು ಆದ್ಯತೆ ಕೊಡ್ಲಕ್ಕಾಗಿ ನಮ್ಮ ಕುಮಾರಸ್ವಾಮಿ ಅವರಿಗೆ ಕೃಷಿ ಮಂತ್ರಿಯನ್ನು ಕೊಡ್ಬೇಕಂತ ಹೇಳಿ ನಾವು ನಮ್ಮ JDS ಪರವಾಗಿ ನಾವು ವಿನಯದಿಂದ ಅವ್ರು ಕೇಳ್ಕೊಳಕತ್ತೀವಿ. ಸನ್ಮಾನ್ಯ ನಮ್ಮ ಯುವ ಪ್ರಧಾನಮಂತ್ರಿ ಆದಂಥ ನಮ್ಮ ಮೋದಿ ಸಾಹೇಬರಿಗೆ ನಾವು ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳ್ತೀವಿ. ಅಂದ್ರೆ ನಮ್ಮ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸಚಿವ ಕೃಷಿ ಖಾತೆ ಸಚಿವರನ್ನು ಕೊಡುವಂತ ಹೇಳಿ ನಾವು ಮೋದಿ ಸಾಹೇಬರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೇಳಕತ್ತೀವಿ. ಆದ್ರೆ ನಮ್ಮ JDS ಪಕ್ಷ ಮತ್ತು ಬಿಜೆಪಿ ಪಕ್ಷ JDS ಪಕ್ಷಕ್ಕೆ ಕುಮಾರಸ್ವಾಮಿ ಅವರಿಗೆ ಶ್ರೀಮಂತ ನಾಯಕ, ಹಿಂದುಳಿದ ವರ್ಗದ ರಮೇಶ್ ಜಿಗಜಿಣಗಿ ಅವರು 4ನೇ ಬಾರಿಗೆ ನಮ್ಮ ವಿಜಯಪುರ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿವತ್ತು ಅಭೂತಪೂರ್ವ ವಿಜಯ ಜಯಶಾಲಿಯಾಗಿದ್ದಾರೆ. ಅವರಿಗೆ ಕಲಕೇರಿ ಜಡ್ಪಿ ಕ್ಷೇತ್ರದ ಎಲ್ಲ
ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಾಗೂ ಜೆಡಿಎಸ್ನ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಿಸುವ ಜೊತೆಗೆ ರಾಜ್ಯದ ಎಲ್ಲ ಲೋಕಸಭಾ ಸದಸ್ಯರು ಮತ್ತೊಮ್ಮೆ ಏನು ಮೋದಿಜಿಯವರ ಕೈಬಲಪಡಿಸಲಿಕ್ಕೆ ಇವತ್ತು ನಾವು ನಮ್ಮ ಜಿಲ್ಲೆಯಿಂದ ಅತ್ಯಂತ ಹೆಚ್ಚು ಮತಗಳಿಂದ 12 ಬಾರಿ ಏನು ಆಯ್ಕೆಯಾಗಿರುವಂತಹ 12ನೇ ಬಾರಿ ಇವತ್ತು ನಮ್ಮ ಜಿಲ್ಲೆಯ ಏನು ದಲಿತ ಅಭ್ಯರ್ಥಿಯಾಗಿ ಏನು ಕಾಂಗ್ರೆಸ್ ಮಾಡಿದಂತ ನಮ್ಮ ರಮೇಶ್ ಜಿಗಜಿಣಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಅಭಿವೃದ್ಧಿಯ ಪರ್ವ ನಮ್ಮ ಜಿಲ್ಲೆಯಲ್ಲಿ ಮುಂದುವರಿತಾ ಇದೆ. ದೇಶದ ಅಭಿವೃದ್ಧಿಯಲ್ಲಿ ಸುಮಾರು 2004ರಿಂದ 2014 ಸುಮಾರು 10 ವರ್ಷಗಳ ಕಾಲ ನಮ್ಮ ಭಾರತೀಯ ಜನತಾ ಪಕ್ಷ ಇನ್ನೆಂದೂ ಕಂಡರಿಯದ ವಿಜಯವನ್ನು ಇನ್ನೆಂದೂ ಕಂಡಿರುವಂತ ಅಭಿವೃದ್ಧಿಯನ್ನು ನಮ್ಮ ದೇಶವನ್ನು ಕಂಡಿದೆ. ಹೀಗಾಗಿ ಅದೇ ಒಂದು ಅಭಿವೃದ್ಧಿ ಪರ್ವ ಮುಂದುವರಿಲಿ. ದೇಶದ ಸನಾತನ ಧರ್ಮ, ದೇಶದ ಹಿಂದುತ್ವ, ದೇಶದ ಅಭಿವೃದ್ಧಿಗಾಗಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಮತ್ತೊಮ್ಮೆ ಅವರು ವಿಜಯಶಾಲಿಯಾಗಿ ಆ ಒಂದು ದೇಶದ ಗದ್ದಿಗೆಯಲ್ಲಿ ಕೂತು ಮುಂಬರುವ 5 ವರ್ಷಗಳ ಕಾಲ ಮತ್ತೊಮ್ಮೆ ಸುಭದ್ರ ಸರ್ಕಾರ, ಸುಭದ್ರ ಆಡಳಿತ ಕೊಡುವುದರ ಜೊತೆಗೆ ನಮ್ಮ ದೇಶದ ಆರ್ಥಿಕ ಸ್ಥಿತಿಯನ್ನ ಅಧೋಗತಿಗೆ ತಂದಂತ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆದು 10 ವರ್ಷಗಳ ಕಾಲ ನೆಮ್ಮದಿಯ ಸರ್ಕಾರ ಮಾಡಿ ಇವತ್ತು ಆರ್ಥಿಕತೆಯಲ್ಲಿ ನಾವು 5ನೇ ಸ್ಥಾನದಲ್ಲಿದ್ದೇವೆ. ಮುಂದೆ 5 ವರ್ಷದಲ್ಲಿ ನಮ್ಮ ಆರ್ಥಿಕ ಒಂದು ಸ್ಥಾನದಲ್ಲಿ 2ನೇ ಸ್ಥಾನ ನಮ್ಮ ದೇಶ ಬರಲಿ. ಇಡೀ ಭೂಮಂಡಲದಲ್ಲಿನೇ ಅತ್ಯಂತ ಆರ್ಥಿಕವಾಗಿ ಸದೃಢವಾದಂಥ ಒಂದು ಸರ್ಕಾರ, ಸದೃಢವಾದಂಥ ಒಂದು ದೇಶ ಭಾರತ ಆಗಲಿ ಎನ್ನುವಂತ ಒಂದು ಸದಾಶಯದೊಂದಿಗೆ ಮತ್ತೊಮ್ಮೆ ನಮ್ಮ ಜಿಲ್ಲೆಯ ನಮ್ಮ ಜಿಗಜಿಣಗಿ ಅವರನ್ನ ಆಯ್ಕೆ ಮಾಡುವುದರ ಜೊತೆಗೆ ಈ ಭಾಗದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಜೆಡಿಎಸ್ನ ಕಾರ್ಯಕರ್ತರು ಒಗ್ಗೂಡಿ ಅವರಿಗೆ ವಿಜಯಶಾಲಿಯಾಗಿ ಒಂದು ಕೇಂದ್ರ ಮಹಾಮನೆಗೆ ಕಳಿಸ್ತಾ ಇದ್ದೇವೆ. ಮುಂದೆ 5 ವರ್ಷಗಳ ಕಾಲ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರ್ತದೆ, ಅಭಿವೃದ್ಧಿ ಪರ ಮುಂದುವರಿತದೆ. ಅಬ್ಕಿ ಬಾರ್ ಮೋದಿ ಸರ್ಕಾರ, ಅಗಲಿ ಬಾರ್ ಪಾಸೋ ಬಾರ್. ನಾವು ಮುಂದೂ ಕೂಡ ಇಡೀ ದೇಶದಲ್ಲಿ ಅಭಿವೃದ್ಧಿ ಪರವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಇರ್ತದ, ಬಡವರ ಪರವಾಗಿ ಭಾರತೀಯ ಜನತಾ ಪಕ್ಷ ಇರ್ತದ. ಹೀಗಾಗಿ ಭಾರತೀಯ ಜನತಾ ಪಕ್ಷದ ಎಲ್ಲೊಬ್ಬ ಕಾರ್ಯಕರ್ತರ ಗೆಲುವು ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಜಿಗಜಿಣಗಿ ಸಾಹೇಬರಿಗೆ ಈ ಸಂದರ್ಭದಲ್ಲಿ ಬೋಲೋ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ನಮ್ಮ ಜಿಲ್ಲೆಯ ಸಂಸದರಾಗಿರುವಂತ ಮತ್ತೊಮ್ಮೆ ಸಂಸದರಾಗಿರುವಂತ ರಮೇಶ್ ಜಿಗಜಿಣಗಿ ಅವರಿಗೆ, ರಾಜ್ಯ ಕಂಡಂತ ಭೀಷ್ಮ PS ಯಡಿಯೂರಪ್ಪನವರಿಗೆ, ರಾಜ್ಯಾಧ್ಯಕ್ಷರಾಗಿಂತ ವಿಜೇಂದ್ರ ಅವರಿಗೆ, ಕುಮಾರಸ್ವಾಮಿ ಅವರಿಗೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಅಬ್ಕಿ ಬಾರ್ ಮೋದಿ ಸರ್ಕಾರ, ಅಬ್ಕಿ ಬಾರ್ ಮೋದಿ ಸರ್ಕಾರ, ಭಾರತ್ ಮಾತಾ ಕಿ ಜೈ.